ಆತನ ಸಣ್ಣ ಹುಡುಗ ಸರ್ ಒಳ್ಳೇದಾಗ್ತದೆ. ನಿನ್ ಜವಾಬ್ದಾರಿ ಹೆಚ್ಚು ನನಗೆ. ನಿನ್ ಜವಾಬ್ದಾರಿ ಇವನ್ ಜವಾಬ್ದಾರಿ ಜಾಸ್ತಿ ಆಗ್ತದೆ ಬರುತ್ತೆ. ನಿನ್ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನೀನೇ ನೋಡ್ಕೊಳ್ಬೇಕು ತಾಯಿಗೆ, ತಂಗಿ, ಅಕ್ಕನ್ನ. ಇಬ್ರು ಹೆಣ್ಮಕ್ಳ, ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು. ಇನ್ನೊಬ್ರು ಗಂಡು ಮಗಳು ಮದ್ವೆ ಮಾಡಿ ಗಂಡು ಮಕ್ಳಿಗೆ ಆಗ್ಲಿಲ್ಲ. ಅವನ ಒಬ್ಬನು ಹೋಗ್ಬಿಟ್ಟ ಸರ್. ಸಾಲ ಇತ್ತು, ಅದನ್ನ ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಿದ್ದ ಸರ್. ಸಾಲ ಕೂಡ ಇತ್ತು ಸರ್, ಲೋನ್ ತಗೊಂಡಿರೋ. ನಮ್ಮ ತಮ್ಮ ಹಂಗೆ ಕಟ್ಕೊಂಡ್ ಬರ್ತಾನಂದು ಭರವಸೆ ಇತ್ತು. ಇವಾಗ ಎಲ್ಲ ತಮ್ಮ ಇಲ್ಲ, ಎಲ್ಲ ನಮ್ಮ ತಲೆ ಮೇಲೆ ಬಿದ್ದ್ಬಿಟ್ಟ ಸರ್. ಇವಾಗ ನಮಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವ್ರ ತಂದೆ ಸರ್, ಅವರು ಸುರೇಂದ್ರ ಯಜಮಾನ್ರು ಸರ್. ಹೋಟ್ಲ್ ಇಟ್ಕೊಂಡಿದ್ದು ಸರ್, ನಾವು ಟಿಫನ್ ಹೋಟೆಲಲ್ಲಿ ಓಡಿರ್ತಿದ್ದೀವಿ. ಇವಾಗ ಅದು ಸತ್ತೋಗ್ಬಿಟ್ಟೆ. ಹುಡುಗರು ಮಾರೋದಂದ್ರೆ ಸ್ವಲ್ಪ ಸಣ್ಣ ಬಂಕ್ ಹಾಕಿ ಇಟ್ಕೊಂಡಿದ್ದೀನಿ ಸರ್ ಬಗ್ಲಿಗೆ. ಆ ಹುಡುಗ ಜೀವನ ನೋಡ್ತಿದ್ದೆ. ನಾನು ನಮ್ಮ ಮನೆ ಸಂಸಾರ ಆಗ್ತಿತ್ತಂತ ಮಾಡಿಟ್ಟಿದ್ದೆ ಸರ್. ಅಲ್ಲಿ ಒಂಚೂರು ಮಾಧ್ಯಮದಲ್ಲಿ ಪಕ್ಷದಿಂದ ಮಾಡ್ತೀನಿ. ಅದು ನಾವಿದ್ದೀವಪ್ಪ ನಿಮ್ಗೆ, ಅದು ಮಾಡ್ತೀವಮ್ಮ. ಆಯ್ತು, ಅದು ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು, ಬರದ್ದು ಗಣೇಶಣ್ಣಂದು, ನಾಗೇಂದ್ರದು. ಮಾಡ್ತೀವಿ. ಏನು ಅಂತಿದ್ಯಪ್ಪ? ಅಣ್ಣ ಇದ್ದಾರೆ, ಬರೋದು ನೋಡ್ಕೊಂತಾನೆ. ನಮ್ ಜವಾಬ್ದಾರಿ. ಆಯ್ತಮ್ಮ, ಒಳ್ಳೇದು. ಬಣ ಈ ಕಡೆ ಬಣ. ಆಯ್ತು, ಮಾಡ್ತೀನಿ ನಾನು. ಓಕೆ ಓಕೆ ಓಕೆ. ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದಿಲ್ಲ, ನಾನು ಬರೋದವ್ರ ಜೊತೆ ಮಾತಾಡ್ತೀನಿ. ಆ ಮನೇದು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ ಅಮ್ಮ. ನೀವು ಯಾವ್ದು ಚಿಂತೆ ಮಾಡೋದ್ ಬೇಡ. ಅನ್ನೋದನ್ನ ಬರುತ್ತೆ ಅನ್ನೋದನ್ನ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ಸಾಲ ಸ್ವಲ್ಪ ವ್ಯಾಪಾರ ಮಾಡಿ ಜೋಪಾನ ಇಟ್ಕೊಳಮ್ಮ. ಆಮೇಲೆ ಇನ್ನೊಂದ್ಸತಿ ನಾನು ಹೊರಗಡೆ ಇಕ್ಕೋ. ನಾನು ಇನ್ನೊಂದ್ಸತಿ ಆಮೇಲೆ ಬರ್ತೀನಿ. ನಾನು ಇನ್ನೊಂದ್ಸತಿ ನಾವೆಲ್ಲ ಸ್ವಲ್ಪ ಇದೆಲ್ಲ ಆಗ್ಲಿ, ನಾವು ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿ ನೀವು, ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ಮ ಮಗನ್ ಏನ್ ಮಾಡ್ಬೇಕು, ಈ ಮನೇಲಿ ಅದು ಮಾಡಿಸ್ಕೊಡ್ತೀವಿ.